ಪಾಪು ಎಷ್ಟು ಆಟ ಮಾಡ್ತಾರೆ ಅಂದ್ರೆ ಊಟನೇ ಮಾಡಲಿಲ್ಲ ಅಂತ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಟ್ಟಿದ್ದೆ. ಈಗ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಪಾಪುಗೆ ಬ್ರೆಡ್ನ ಆಲ್ರೆಡಿ ಡಿಪ್ ಮಾಡಿಕೊಟ್ಟೆ ತುಂಬ ಇಷ್ಟಪಡ್ತಿದ್ದಾರೆ. ಹಾಗೆ ಅದನ್ನು ಕೂಡ ಮಾಡಿದೆ. ನಾನು ಕೂಡ ಅಷ್ಟು ಉಪ್ಪಲ್ಲಿ ನೆಟ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಗಂಟಲು ನೋವು ಕೂಡ ಬರೋದಿಲ್ಲ, ಗಂಟಲು ಕಡಿತ ಕೂಡ ಆಗೋದಿಲ್ಲ. ನೆಟ್ ಮಳೆ ಕೂಡ ತುಂಬ ಜೋರು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಇದಾಗಿರುತ್ತೆ. ಸ್ವಲ್ಪ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ದಿವಸದ ಮೇಲೆ ನನ್ನ ಡೈಲಿ ರೊಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಟಿಫನ್ ಕೂಡ ಅಷ್ಟೇ, ಪಲಾವ್ ರೆಡಿ ಮಾಡ್ತಾ ಇದ್ದೆ. ಅದು ಕೂಡ ರೆಡಿ ಆಗಿದೆ. ಹಸ್ಬೆಂಡ್ ಕೂಡ ತಿಂದ್ಬಿಟ್ಟು ನೀನು ಹೊರಡ್ತಾರೆ. ಪಾಪ ಕೂಡ ಅಷ್ಟೇ ಟಿಫನ್ ತಿನ್ನಿಸ್ಬಿಟ್ರೆ ಆಯಿತು. ಬಿಸ್ನೀರು ಕೂಡ ಹಸ್ಬೆಂಡ್ ಕಾಸು ಕೊಡು ಅಂತೇಳಿ ಸ್ವಲ್ಪ ಕೋಲ್ಡ್ ಆಗಿತ್ತು ಅವ್ರಿಗೆ, ಹಾಗೆ ಕಾಸು ಕೊಟ್ಟೆ. ಹಾಗೆ ತಿಂಡಿ ಎಲ್ಲ ತಿಂದು ಸುಮಾರು ಹೊತ್ತಾಯಿತು. ಹಾಗಾಗಿ ಸ್ಮೂತಿ ಮಾಡೋಣ ಅಂತ ಕ್ಯಾರೆಟ್ ಸ್ಮೂತಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು, ಒಂದು 6 ರಿಂದ 7 ಗೋಡಂಬಿ ಬೀಜ, ಹಾಗೆ ಬಾದಾಮಿ ಬೀಜ ಒಂದು 6 ರಿಂದ 7 ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಮಟ್ಟಿಗೆ ದ್ರಾಕ್ಷಿ ಹಾಕ್ಕೊಂಡು, ಬೇಕಿದ್ರೆ ನೀವು ಹಾಲನ್ನ ಸೇರಿಸ್ಕೊಂಡು ಹಾಗೆ ಮಿಕ್ಸಿ ಕೂಡ ಮಾಡ್ಕೊಬೋದು. ನಾನು ಹಾಲು ಹಾಕ್ಕೊಳ್ತಿಲ್ಲ, ಹಾಗೆ ಮಿಕ್ಸಿ ಮಾಡಿಕೊಂಡು ತದನಂತರ ಸ್ವಲ್ಪ ಸಣ್ಣಗೆ ಆದ ನಂತರ ಅದಕ್ಕೆ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತೀನಿ. ನಮ್ಮ ಪಾಪುಗೆ ತುಂಬ ಇಷ್ಟ, ಅವನಿಗೆ ಸ್ವಲ್ಪ ಸಿಹಿಗೆ ಅಂತ ಬೆಲ್ಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ಕೂಡ ಮಾಡ್ಕೊಂಡು ಕುಡಿಬೋದು. ನಾನು ಅದಕ್ಕೆ ಸ್ವಲ್ಪ ಗೀ ಕೂಡ ಹಾಕ್ತೀನಿ ಮೇಲ್ಗಡೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ಘೀನ ಆ್ಯಡ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಹಾಕ್ತೀನಿ. ಹಾಗೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಡ್ತೀನಿ. ತುಪ್ಪ ಹೇಗಿದ್ರು ಮನೇಲಿ ಕಾಸಿಡ್ತೀನಿ, ಹೆಲ್ತಿ ಕೂಡ ಒಳ್ಳೆಯದು. ಇತ್ತೀಚೆಗೆ ನಮ್ಮ ಪಾಪ ಹಾಲು ಕುಡಿಯೋದು ಕೂಡ ಬಿಟ್ಬಿಟ್ಟಿದ್ದಾನೆ. ಬೆಳಗ್ಗೆ ಹೊತ್ತು ಮುಂಚೆ ಎಲ್ಲ ಕುಡಿತಾ ಇದ್ರು, ಬಿಸಿ ಮಾಡಿಕೊಟ್ಬಿಟ್ಟ ತಕ್ಷಣ. ಆದರೆ ಈಗ ಅವ್ರು ಇಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ ಅಂತಾರೆ. ಈ ರೀತಿ ಕ್ಯಾರೆಟ್ ಜ್ಯೂಸ್ ಅಥವಾ ಬೀಟ್ರೂಟ್ ಜ್ಯೂಸು ಬೆಳಗ್ಗೆನೇ ಮಾಡಿಕೊಟ್ಬಿಡ್ತೀನಿ. ಸರಿ, ಅವ್ರು ಟಿಫನ್ ತಿನ್ನಲ್ಲ ಅಂದರೆ ಈ ರೀತಿ ಜ್ಯೂಸ್ ಎಲ್ಲ ಸ್ಮೂತಿ ರೀತಿ ಎಲ್ಲ ಮಾಡ್ಕೊಡ್ತೀನಿ, ಅವರು ಕುಡಿತಾರೆ. ನಮ್ಮ ಪಾಪ ತುಂಬ ಕಿಟ್ಲೆ ಮಾಡ್ತಿದ್ದ, ರಂಗೋಲಿ ಹಾಕೋಕ್ಕೆ ಬಿಡ್ತಿರ್ಲಿಲ್ಲ. ಅದು ಬೇರೆ ಟ್ರೈಪ್ಯಾಡ್ ಪೂರ ಕಟ್ ಆಗಿಬಿಟ್ಟಿತ್ತು, ಹಾಗಾಗಿ ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಇನ್ನೇನು ಕೆಲಸ ಇಲ್ಲ. ಏನು ಸ್ವಲ್ಪ ಬಟ್ಟೆ ಎಲ್ಲ ಮರ್ಚೋದಿದೆ, ಬಟ್ಟೆ ಮರ್ಚಬೇಕು. ನಮ್ಮ ಪಾಪು ನೋಡಿ ಏನೋ ಮಾಡ್ತಿದ್ದೆ ಪುಟ್ಟಣ್ಣ ನೀನು. ಅಕಸ್ಮಾತ್ ಅವನಿಗೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ, ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಲ್ವ. ಹಾಗಾಗಿ ಅವನು ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಬೇಕು ಅಷ್ಟೇ. ಹಾಗೆ ವಿಡಿಯೋ ನೋಡಿ ಕೊನೆವರೆಗೂ. ವಿಡಿಯೋ ನಿಮ್ಗೆ ಇಷ್ಟ ಆಗಲ್ಲ. ಸಿಂಪಲಾಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಇನ್ನೇನು ಮಧ್ಯಾಹ್ನ ಕೂಡ ಅಡುಗೆ ಮಾಡ್ಕೊಬೇಕು. ಹಾಗೆ ಪ್ರಸಾದ ಎಲ್ಲ ತೊಗೊಂಬಂದಿದ್ನಲ್ವ, ಅದನ್ನು ಕೂಡ ಎಲ್ರಿಗೂ ಹಂಚ್ಬರ್ಬೇಕು. ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಂಡು ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವೀಡಿಯೋಸ್ಗಳಲ್ಲಿ ಸಿಂಪಲಾಗಿ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ಕೂಡ ಹೇಳಿರ್ತಾರೆ. ನಾನು ಕೂಡ ಸಿಂಪಲಾಗಿ ಬೇಗ ಕೂಡ ಆಗುತ್ತೆ ಇದು ಕ್ಯಾಪ್ಸಿಕಮ್ ಪಲ್ಯ, ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡ್ತಿದ್ದೆ. ಕಾಳು ಹಾಗೆ ಕಡಲೆನ ಪುಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದನ್ನ ಯಾವಾಗೂ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಮನೇಲಿ, ಹಾಗಾಗಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಹಪ್ಪಳ ಕರೆದಿರೋ ಎಣ್ಣೆ ಇತ್ತು, ಹಾಗಾಗಿ ಅದೇ ಕರೆದಿರೋ ಎಣ್ಣೆಲಿ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು, ಈಸಿಯಾಗಿ ಕೂಡ ಈ ರೆಸಿಪಿನ ಮಾಡ್ಕೊಬೋದು. ನೀವು ಟ್ರೈ ಮಾಡಿ. ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸಿಡ್ದಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊಂಡು ಇದು ಕೂಡ ಅಷ್ಟೇ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಅದನ್ನು ಕೂಡ 1-2 ನಿಮಿಷ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ವಿ. ಸ್ವಲ್ಪ ಮೆತ್ತ ಆಗಬೇಕು ಕ್ಯಾಪ್ಸಿಕಮ್ಮು. ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಹಸಿ ಅನಿಸುತ್ತೆ. ಹಾಗಾಗಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಎಣ್ಣೆನೇ ಚೆನ್ನಾಗಿ ಬೇಯಿಸ್ಕೊಳೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 1-2 ರಿಂದ 3 ನಿಮಿಷ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನೋಡ್ಬೋದು. A few minutes later. ಕ್ಯಾಪ್ಸಿಕಮ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಾಗುತ್ತೆ, ತುಂಬ ರುಚಿ ಕೂಡ ಇರುತ್ತೆ, ಸಿಂಪಲಾಗಿ ಬೇಗ ಕೂಡ ಆಗುತ್ತೆ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬಂದಿದೆ. ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೊಮೊಟೊನ ನಾನು ಸ್ವಲ್ಪ ಸ್ಲೈಡಾಗಿ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿ ಇರುತ್ತೆ. ಬೇಕಾದರೆ ನೀವು ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಬೇಗ ಕೂಡ ಆಗುತ್ತೆ. ಹಸ್ಬೆಂಡ್ ಡ್ಯೂಟಿಯಿಂದ ಏನು ಬಂದುಬಿಡ್ತಾರೆ ಅಷ್ಟರೊಳಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅಷ್ಟನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ಮನೇಲೆ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪುಡಿ ಅದನ್ನೇನು ಯೂಸ್ ಮಾಡ್ತಿಲ್ಲ. ಕೊನೆಗೆ
ಇಟ್ಕೊಂಡಿರೋ ಕುಶಣಿ ಕಡಲೆ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಬೇಗ ಕೂಡ ರೆಡಿ ಆಯಿತು. ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೇಗ ಕೂಡ ರೆಡಿ ಆಗುತ್ತೆ. ಬೇಗ ಮಾಡ್ಕೊಬೇಕು ಅಂದರೆ ಈ ರೀತಿ ಪಲ್ಯ ಕೂಡ ಮಾಡ್ಕೊಬೋದು. ನಾನು ಇದ್ರ ಜೊತೆಗೆ ಹೆಸರು ಕಾಳು ಪಲ್ಯ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನೇನೆ ಎಣ್ಣೆ ಚಪಾತಿ ಮಾಡೋಣ ಅಂತ ಅದಕ್ಕೂ ಕೂಡ ಹಿಟ್ಟೆಲ್ಲ ನಾದಿ ಇಟ್ಕೊಂಡ್ಬಿಟ್ಟಿದ್ದೆ. ಮುಂಚಿತವಾಗಿ ಪಲ್ಯ ಮಾಡೋ ಮುಂಚಿತವಾಗಿ ನಾನು ಹಿಟ್ಟನ್ನ ನಾದಿ ಇಟ್ಕೊಂಡ್ಬಿಡ್ತೀನಿ. ತದನಂತರ ನಾನು ಚಪಾತಿ ಲಟ್ಟಿಸ್ಕೊಳ್ತೀನಿ. ಯಾಕಂದರೆ ಪಾಪು ಇರೋದ್ರಿಂದ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಅವನ್ನ ಆಟಾಡಿಸ್ಕೊಳ್ತಾನೆ. ಚಪಾತಿ ಕೂಡ ಲಟ್ಟಿಸ್ಕೊಂಡ್ಬಿಡ್ತೀನಿ ಬೇಗನೆ. ಎಣ್ಣೆ ಚಪಾತಿ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು 10 ನಿಮಿಷ ಎಣ್ಣೆ ಇಟ್ಬಿಟ್ಟಿದ್ದೀನಿ ಆ ಹಿಟ್ಟನ್ನ. ಇನ್ನೇನು ಜಾಸ್ತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂಡ ಎಣ್ಣೆ ಚಪಾತಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನಾರ್ತ್ ಕರ್ನಾಟಕದಲ್ಲಂತೂ ಫೇಮಸ್ಸು ಎಣ್ಣೆ ಚಪಾತಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇದನ್ನು ಲಟ್ಟಿಸ್ಕೊಳಕ್ಕೆ ತೊಗೊಂಡಿದ್ದೀನಿ. ಏಕೆಂದರೆ ಮಣೆ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ತೀನಿ. ಮತ್ತು ಅಷ್ಟು ಕೂಡ ಒಳ್ಳೆ ಮಾಡಿ ಇಟ್ಬಿಟ್ಟಿದ್ದೀನಿ ಎಷ್ಟು ಚಪಾತಿ ಆಗುತ್ತೆ ಅಂತ. ಇನ್ನೇನು ಚಪಾತಿ ಕೂಡ ಲಟ್ಟಿಸ್ಕೊಬೇಕು. ನಮ್ಮ ಪಾಪು ಆಟಾಡ್ತಾ ಇದ್ದಾನೆ, ಅವನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು. ಹಾಗಾಗಿ ಬೇಗನೆ ಆಗಲಿ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಹಿಟ್ಟು ಮಾತ್ರ. ತುಂಬ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಎಣ್ಣೆ ಚಪಾತಿ ಮಾಡ್ತಾ ಇರೋದು. ಮನೆಯಲ್ಲೆಲ್ಲ ಅಮ್ಮ ಕೂಡ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೆ. ಹಾಗೆ ಟ್ರೈ ಮಾಡೋಣ ಹೇಗೆ ಬರುತ್ತೆ ಏನೋ ಅಂತೇಳಿ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ನಾರ್ಮಲ್ ಚಪಾತಿ ಆದರೆ ಮಾಡ್ಕೊಬೋದು, ಈಸಿ ಕೂಡ ಇರುತ್ತೆ. ಲಟ್ಟಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಬೇಯಿಸ್ಕೊಂಡ ತಕ್ಷಣವೇ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಚಪಾತಿ. ಮತ್ತೆ ಲೇಟಾಗೆಲ್ಲ ಮಾಡಿಕೊಂಡ್ರೆ ಎಲ್ಲ ಉದ್ದಿಟ್ಟು ಲಟ್ಟಿಸ್ಕೊಳ್ತಾನೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಅನ್ಸಿದ್ರೆ ಇನ್ನೂ ಚೆನ್ನಾಗಿ ಲಟ್ಟಿಸ್ಕೊಬೋದು. ನಮ್ಮ ಮನೆ ಸ್ವಲ್ಪ ಅಗಲ ಕಮ್ಮಿ ಇತ್ತು, ಹಾಗಾಗಿ ಅದೆಷ್ಟು ಆಗುತ್ತೆ ಅಷ್ಟು ಲಟ್ಟಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕೂಡ ಲಟ್ಟಿಸ್ಕೊಬೋದು. ನಾನು ಪಾಪುಗೆ ಅಂತ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅವನಿಗೆ ಅಷ್ಟೇ. ಇಲ್ಲಾಂದ್ರೆ ಹಾಗೆ ಕೂಡ ಬೇಯಿಸ್ಕೊಬೋದು. ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಮಾತ್ರ. ತುಂಬ ಸಾಫ್ಟಾಗಿ ಎಷ್ಟು ಹೊತ್ತಿಟ್ರು ಕೂಡ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ರಫ್ ಅನ್ಸಲ್ಲ. ಆರಾಮಾಗಿ ಮನೇಲೆ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬ ಸ್ಪೆಷಲ್ ಆಗಿ ಎಣ್ಣೆ ಚಪಾತಿ ಅಂತಾನೆ ಮಾಡ್ತಾರೆ. ತುಂಬ ಅದ್ಭುತವಾಗಿತ್ತು. ಅದ್ರ ಜೊತೆ ಪಲ್ಯ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡ್ಬಂದರು. ಅವ್ರಿಗೂ ಕೂಡ ಊಟಕ್ಕೆ ನೀಡಬೇಕು. ಪಾಪು ಕೂಡ ಅಷ್ಟೇ ಇನ್ನೂ ಊಟ ಮಾಡಿಸಿರ್ಲಿಲ್ಲ, ಹಾಗಾಗಿ ಅವ್ರಿಗೂ ಕೂಡ ಊಟ ಮಾಡಿಸ್ಬೇಕು. ನಾನು ಅವ್ರಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿಬಿಟ್ಟು ಚಪಾತಿ ಮಾಡ್ತೀನಿ. ಇಷ್ಟು ಚೆನ್ನಾಗಿ ಇಷ್ಟು ಸಾಫ್ಟಾಗಿ ಕೂಡ ಬಂದಿತ್ತು. ಫಸ್ಟ್ ಟ್ರೈ ಮಾಡಿದಾಗ ಏನೋ ಒಂಥರ ಖುಷಿ ಅಲ್ವಾ. ಅದು ಚೆನ್ನಾಗಿ 5 hours later. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪಾಪುಗೆ ಹಾಲು ಕೂಡ ಬಿಸಿ ಇಟ್ಕೊಳ್ತಿದ್ದೀನಿ. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಮತ್ತೆ ಟೀ ಕೂಡ ರೆಡಿ ಮಾಡ್ಕೋಬೇಕು. ಒಂದು ಕಡೆ ಬೆಡ್ ಟೋಸ್ಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಬ್ರೆಡ್ನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ರೀತಿ ಹಾಲಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಒಂದೇ ಬ್ರೆಡಲ್ಲೇ 4 ಪೀಸ್ ಮಾಡಿಕೊಟ್ಟಿದ್ದೀನಿ. ಕೆಲವು ಸರಿ ಹಾಲು ಕುಡಿಯಲ್ಲ ಅಂದಾಗ ಕೂಡ ಈ ರೀತಿ ಮಾಡಿಕೊಡ್ತಿರ್ತೀನಿ. ತಿಂತಾರೆ, ತುಂಬ ಇಷ್ಟನೇ ಅವ್ರಿಗೆ. ಈ ಹಾಲಲ್ಲೆಲ್ಲ ಬ್ರೆಡ್ ಹಾಕ್ಕೊಟ್ರೆ ನಾನು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿರ್ತೀನಲ್ವ, ಅದ್ರ ರುಚಿ ಕೂಡ ಬೇರೆ ಇದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿರ್ತೀನಿ. ಇನ್ನು ನೋಡಿ ತುಪ್ಪ ಹಾಕ್ಬಿಟ್ಟು ಬ್ರೆಡ್ನ ಕೂಡ ರೋಸ್ಟ್ ಮಾಡಿದ್ದೀನಿ ನನಗೆ ಹಸ್ಬೆಂಡ್ಗೆ ಅಂತೇಳಿ. ಮತ್ತು ಇದಕ್ಕೆ ನಾರ್ಮಲಾಗಿ ಟೋಸ್ಟ್ ಥರ ಮಾಡೋಣ ಅಂದ್ಕೊಂಡೆ, ಬೇಡ ಹಸ್ಬೆಂಡು ಅಂದರು. ಹಾಗಾಗಿ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು, ಹಾಗಾಗಿ ಬೆಡ್ ಟೋಸ್ಟ್ ಮಾಡಿದ್ದೀನಿ. ಹಾಗೆ ಕೀ ಹಾಕಿಬಿಟ್ಟು ಹಾಗೆ ಟೀ ಕೂಡ ರೆಡಿಯಾಗಿದೆ. ಮತ್ತು ಊರಿನ ಮಾವಿನ ಹಣ್ಣು ಕೂಡ ಕೊಟ್ಟು ಕಳಿಸಿದ್ರು. ಅದು ಹಣ್ಣಾಗಿದೆಯಾ ನೋಡೋಣ ಅಂತ ಓಪನ್ ಮಾಡಿದ್ದೀನಿ. ಹಣ್ಣು ಕೂಡ ಆಗಿದೆ. ಹಣ್ಣು ಕೂಡ ಅವ್ರಿಗೆ ಕೊಟ್ಟಿದ್ರು. ಅದ್ರ ಕೆಳಗಡೆ ಮಾವಿನ ಹಣ್ಣು ಕೂಡ ಹಣ್ಣಾಗಿದೆವ ಅಂತ ನೋಡೋಣ ಅಂತ ತೆಗ್ದಿದ್ದೀನಿ. ನಮ್ಮ ಪಪ್ಪು ಹಣ್ಣು ಅಂತ ಹಠ ಮಾಡ್ತಿದ್ರು. ಹಣ್ಣು ಆಗಿದೆ ಅನಿಸುತ್ತೆ, ಸ್ವಲ್ಪ ಹಣ್ಣಾಗಿದೆ. ಹಣ್ಣಾಗಿದೆ ತಗೋ ಎತ್ಕೊ. ಆಗಿದೆ, ಹಣ್ಣಾಗಿಲ್ಲ. ಈ ರೀತಿ ಹುಲ್ಲಿಂದ ಹಾಕಿರೋದ್ರೆ ಬೇಗ ಹಣ್ಣಾಗುತ್ತೆ. ಕೆಳಗೆ ಮೇಲೆ ಹುಲ್ಲು ಹಾಕಿಟ್ಟಿದ್ದೀನಿ, ಹಾಗಾಗಿ ಬೇಗ ಹಣ್ಣಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಾಪ ಅವ್ರು ಹುಲ್ಲು ಸಮೇತನೇ ಕೊಟ್ಟು ಕಳಿಸಿದ್ದಾರೆ ನಮಗೆ ಅಂತ. ಮತ್ತು ಇಲ್ಲೆಲ್ಲ ಬೆಂಗಳೂರು ಹುಲ್ಲು, ಅದಕ್ಕೆ ಹಣ್ಣು ಕೂಡ ಹೆಚ್ಚಿಕೊಡ್ಬೇಕು. ಚೆನ್ನಾಗಿದೆ, ಮೆತ್ತೆ ಆಗಿದೆ ಹಣ್ಣು ಮಾತ್ರ. ನೋಡ್ಬೇಕು ಹೆಂಗಿದೆ. ಒಂದು ಆಲ್ರೆಡಿ ಹಣ್ಣು ತಿಂದಿದೆ ನಮ್ಮ ಪಾಪ ಬೆಳಿಗ್ಗೆ, ಮತ್ತೆ ಒಂದು ಬೇಕು. ಹೆಚ್ಚಿಕೊಡ್ತೀನಿ. ಇದರಲ್ಲಿ ಸಿಪ್ಪೆ ಕೂಡ ತೆಗ್ದುಬಿಡ್ತೀನಿ, ನಮ್ಮ ಪಾಪು ತಿನ್ನೋದಲ್ವ, ಹಾಗಾಗಿ ಸಿಪ್ಪೆ ಕೂಡ ತೆಗೆದು ತೊಳೆದ್ಬಿಟ್ಟು ಕೊಡ್ತೀನಿ ಅವ್ರಿಗೆ. ಹೆಚ್ಚಿಕೊಡ್ಬೇಕಷ್ಟೆ. ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಸ್ವೀಟ್ ಇದೆ ಹಣ್ಣು ಮಾತ್ರ. ಹೇಳಬೇಕು ಅಂದರೆ ಸಕ್ಕ ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ. ಹೆಚ್ಚಿಕೊಡ್ತೀನಿ. ವಾಶ್ ಮಾಡಬೇಕು, ವಾಶ್ ಮಾಡಿ ಹೆಚ್ಚಿಕೊಡ್ತೀನಿ ಅವ್ರಿಗೆ. ಸಕ್ಕ ಸ್ವೀಟ್ ಇದೆ ಹಣ್ಣು ಮಾತ್ರ. ಈ ರೀತಿ ಪೀಸ್ ಮಾಡಿ ಕೊಟ್ಟರೆ ನಮ್ಮ ಪಾಪ ಸುಮ್ಮನೆ ತಿಂತಾರೆ. ತಿನ್ನು. ಅವ್ರಿಗಂತೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಅದರಲ್ಲೂ ಅಷ್ಟು ಚೆನ್ನಾಗಿದೆ ಇಷ್ಟ. ನಮ್ಮ ಚಿಕ್ಕತ್ತೆ ತೋಟದಲ್ಲಿ ಬೆಳೆದಿರೋದು, ಅವ್ರು ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆಗೆ, ಹಾಗಾಗಿ ತೊಗೊಂಬಂದಿದ್ವಿ. ತುಂಬ ಸ್ವೀಟ್ ಇದೆ ಹಣ್ಣು ಮಾತ್ರ. ಅದ್ರಲ್ಲಿ ನಮ್ಮ ಪಾಪು ತುಂಬ ಇಷ್ಟ.
ಕಡೆ ಸ್ವಲ್ಪ ತರಕಾರಿ ತರಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಓನರ್ ಆಂಟಿ ನೇರಳೆ ಹಣ್ಣು ಕೂಡ ಕೊಟ್ಟರು. ಅದನ್ನು ಕೂಡ ಬಂದುಬಿಟ್ಟು ಉಪ್ಪಲ್ಲಿ ನೆನೆ ಹಾಕಿದ್ದೆ. ಸಕ್ಕ ಸ್ವೀಟ್ ಕೂಡ ಇತ್ತು, ತುಂಬ ರುಚಿ ಕೂಡ ಇತ್ತು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಉಪ್ಪಲ್ಲಿ ಜ್ಯೂಸ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಪಾಪು ಹಾಗೆ ಹಣ್ಣು ತಿಂತಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿಕೊಟ್ರೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಮತ್ತು ಕ್ಯಾಲರೀಸ್ ಕೂಡ ಇರುತ್ತೆ, ಹಾಗಾಗಿ ತಿನ್ನಬಹುದು. ಯಾವ ಸೀಸಲ್ಲಿ ಏನೆಲ್ಲ ಹಣ್ಣು ಸಿಗುತ್ತೋ ಅದನ್ನು ತಿನ್ನಬೇಕು, ಚೆನ್ನಾಗಿರುತ್ತೆ. ಎಲ್ಲ ತೊಳೆದ್ಬಿಟ್ಟು ಉಪ್ಪಲ್ಲಿ ನೆನೆ ಹಾಕಿದ್ದೆ. ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರುತ್ತಲ್ವ, ಆ ಹಣ್ಣು ತಿನ್ನೋದ್ರಿಂದ ತುಂಬ ಸ್ವೀಟ್ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಣ್ಣು, ತುಂಬ ಸ್ವೀಟ್ ಕೂಡ ಇದೆ ಹಣ್ಣು ಮಾತ್ರ. ನನ್ನ ಹಸ್ಬೆಂಡು ಹಾಗೆ ತಿನ್ನಲ್ಲ, ಜ್ಯೂಸ್ ಗೀಸ್ ಮಾಡಿಕೊಟ್ರೆ ಕುಡಿತಾರೆ. ಈ ಥರ ಸ್ವಲ್ಪ ಬ್ಲೂ ಕೂಡ ಆಗಿದೆ ನೋಡಿ ಹಣ್ಣು. ಇವು ಸ್ವಲ್ಪ ಸ್ವೀಟ್ ಇರಲ್ಲ, ಒಂಥರ ಕಹಿ ಕಹಿ ಅನಿಸುತ್ತೆ. ಕೆಲವರಿಗೆ ಗಂಟ್ಲು ನೋವು ಕೂಡ ಬರುತ್ತೆ ಅಂತಾರೆ. ಆವಾಗ ಉಪ್ಪಲ್ಲಿ ನೆನೆ ಹಾಕಿ ತಿನ್ನೋದ್ರಿಂದ, ಅಂದರೆ ಕಂಟಿನ್ಯೂಸ್ ಆಗಿ ತಿನ್ನಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಏನೋ ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣೆಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹಾಗೆ ಹೊರಗಡೆ ಫುಲ್ಲು ಮಳೆ. ನಮ್ಮ ಪುಪ್ಪುಲ್ ಟಿ ವಿ ನೋಡ್ತಾ ಇದ್ದಾನೆ. ಫುಲ್ಲು ಮಳೆ ಬರ್ತಿದೆ. ನಾನು ಬಟ್ಟೆ ಕೂಡ ತೆಗಿಯೋದು ಮರ್ತ್ಬಿಟ್ಟೆ. ಬಟ್ಟೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಬಟ್ಟೆ ಕೂಡ ತೆಗಿಬೇಕು. ಫುಲ್ಲು ಮಿಂಚು ಗುಡುಗು ಸಮೇತ ಮಳೆ ಬರ್ತಾ ಇದೆ. ಬಟ್ಟೆ ಕೂಡ ತೆಗಿಯೋದೇ ಮರ್ತೋಯ್ತು ನನಗೆ ಇವತ್ತು. ಬಟ್ಟೆನೂ ತೆಗಿಲಿಲ್ಲ, ಇನ್ನೇನು ಹಸಿ ಆಗಿಬಿಟ್ಟಿದೆ. ಮತ್ತೆ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಮತ್ತೆ ಹಿಂಡು ಒಣಗಾಕಬೇಕು. ಮರ್ತೇ ಹೋಯಿತು, ನಾನು ಕೆಳಗಡೆ ಹೋಗಿದ್ನ, ಹಾಗಾಗಿ ಮರ್ತೋಯ್ತು. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತೇಳಿ. ಹಾಯ್ ಮಾಡ್ತೇನೆ ನಮ್ಮ ಪಾಪು. ಪುಟ್ಟ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತೀವಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೈಪ್ ಕೂಡ ಹೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.